ಆ ದೇವಿ ಮುಂದೆ ಮರು ಮಾಂಗಲ್ಯ ಧಾರಣೆ ಆಗ್ಲಿ. ಮಾಂಗಲ್ಯ ಧಾರಣೆ ಮಾಡಪ್ಪ. ತಗೊಳಪ್ಪ, ಹೂ ಮುಡ್ಸು. ಈಗ ನಿಮ್ಮ ಶ್ರೀಮತಿ ಗಲ್ಲಕ್ಕೆ ಅರಿಶಿನ ಹಚ್ಚಪ್ಪ. ಹಣೆಗೆ ಕುಂಕುಮ ಇಡಪ್ಪ. ಹಾಗೆ ನಿಮ್ಮ ಶ್ರೀಮತಿಗೆ ಈ ಬಳೆನ ತೊಡಸಪ್ಪ. ಅಮ್ಮ, ಆಶೀರ್ವಾದ ಮಾಡಿ. ಓಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷೇವೇಂದ್ರಿಯೇ ಪ್ರತಿಷ್ಠತಿ. ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ್ ಭವ. ಒಳ್ಳೇದಾಗ್ಲಿ. ಅರ್ಜುನ್, ಅತ್ಗೆಗೆ ಮತ್ತೆ ತಾಳಿ ಕಟ್ಟಿದ್ಯಾ? ಹ್ಯಾಪಿ ರೀಮ್ಯಾರಿಡ್ ಲೈಫ್. ಸರಿ, ಮನೇಲಿ ಎಲ್ರು ಕಾಯ್ತಿರ್ತಾರೆ, ಹೊರಡೋಣವಾ? ಅಮ್ಮ, ಈ ಊರು ನನಗೆ ಎಷ್ಟು ಒಳ್ಳೆ ಅನುಭವಗಳನ್ನ ಕೊಟ್ಟಿದೆ. ಅಮ್ಮನವ್ರ ದೇವಸ್ಥಾನ ಬಿಟ್ಟು ಹೋಗೋದಕ್ಕೆ ಯಾಕೋ ಮನಸ್ಸೇ ಆಗ್ತಾ ಇಲ್ಲ. ಹರಿಯೋ ನೀರು ಸಾಗರ ಸೇರ್ಲೇಬೇಕು. ನೀನು ಅಲ್ಲಿಗೆ ಹೋಗ್ಲೇಬೇಕು. ಅದು ನಿನ್ ಮನೆ ಅಲ್ವಾ? ತಾಯಿ ಯಾವಾಗ್ಲೂ ನಿನ್ ಜೊತೆ ಇರ್ತಾಳೆ, ಭಯ ಪಡ್ಬೇಡ. ಹೊರಡೋಣವಾ? ಅರ್ಜುನ್ ಸರ್, ನೀವು ಹೋಗಿರಿ, ನಾನು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ. ಸರಿ, ಹುಷಾರು. ಹೋಗಿ ಬರ್ತೀವಮ್ಮ. ಈ ಜೆಪಿ ಫೋನ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಹಲೋ ಹಲೋ, ಆಗ್ಲಿಂದ ಫೋನ್ ಮಾಡ್ತಾ ಇದೀನಿ ಗೆಳೆಯ, ನೀನ್ ಯಾಕೋ ಫೋನೇ ಪಿಕ್ ಮಾಡ್ತಾ ಇಲ್ಲ? ಅಯ್ಯೋ, ಡಾಕ್ಟರ್ ಬಂದಿದ್ರು ಕಣ, ಇಂಜೆಕ್ಷನ್ ತಗೋತಾ ಇದ್ದೆ. ಅಲ್ಲ, ಇಷ್ಟೊಂದು ಡಲ್ ಆಗಿ ಯಾಕೋ ಮಾತಾಡ್ತಾ ಇದೀಯಾ? ಖುಷಿಯಾಗಿರು. ಬಿಡ, ಖುಷಿಯಾಗಿರೋದಕ್ಕೆ ನನ್ನ ಲೈಫ್ನಲ್ಲಿ ಇನ್ನೇನಿದೆ? ಇದೆ ಕಣೋ, ಇನ್ಮೇಲೆ ಎಲ್ಲ ಇದೆ. ಸೇವಂತಿ ಸಿಕ್ಬಿಟ್ಲು ಕಣೋ. ನಿಜನಾದಿ? ಎಲ್ಲಿದ್ದಾಳೆ? ಮನೆಗೆ ಬಂದ? ಇನ್ನೂ ಬಂದಿಲ್ಲ, ಆದ್ರೆ ಅವಳು ಅರ್ಜುನ್ ಜೊತೆ ಸೇಫ್ ಆಗಿದ್ದಾಳೆ.
ಅರ್ಜುನ್ ಅವಳನ್ನ ಸೇಫ್ ಆಗಿ ಮನೆ ಕರ್ಕೊಂಡ್ ಬರ್ತಾನೆ. ಇನ್ನೇನು ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ನೀನ್ ಎಲ್ಲಿದೀಯೋ? ನಾನಿಲ್ಲ. ನಾನು ಪಾರ್ವತಿಪುರದ ಹತ್ರ ಇರೋ ದೇವಸ್ಥಾನದ ಹತ್ರ ಇದ್ದೀನಿ. ನಾನು ಇನ್ನೇನು ಇಲ್ಲಿಂದ ಹೊರಟ್ಬಿಡ್ತೀನಿ. ಆಮೇಲೆ ಯಾರಾದ್ರೂ ನಾನು ನೋಡ್ಬಿಟ್ರೆ ಕಷ್ಟ. ಅದೇ ನೇರವಾಗಿ ನಮ್ಮನೆಗೆ ಬಂದ್ಬಿಡು. ಯಾಕೆ? ಇಂಥ ಸಿಹಿ ಸುದ್ದಿ ಕೊಟ್ಟಿದ್ಯಾ ಅದಿ? ನಿನಗೆ ಏನಾದ್ರೂ ಕೊಡದೇ ಇರಕ್ಕಾಗತ್ತಾ? ಓ ಬಾ, ದೊಡ್ಡ ಗಿಫ್ಟೇ ಕೊಡ್ತೀನಿ. ಅದೇ ಬಾ. ದೊಡ್ಡದಾಗ ಅದೇ ನನ್ನ ಮಗಳು ಸಿಕ್ಕಿರೋ ಖುಷಿಗೆ ನೀನ್ ಏನ್ ಕೇಳಿದ್ರು ಕೊಡ್ತೀನಿ. ಬೇಗ ಬಾ. ಸರಿ ಸರಿ, ನಾನು ಈಗ್ಲೇ ಹೊರಟೆ. ಓಕೆ. ನನ್ನ ಪುಟ್ಟಿ ಅನ್ನೋ ಪುಟ್ಟಿ ಸೇವಂತಿ ಪುಟ್ಟಿ ಸಿಕ್ಕೊಟ್ಲು. ಆಹಾಹಾಹಾಹಾ. ಸೇವಂತಿ, ನೀನು ನನ್ನ ಪಾಲಿಗೆ ಲಕ್ಷ್ಮಿ ಆಗ್ಬಿಟ್ಟೆ. ತನ್ನ ಕೈನ ತಾನೇ ನಮ್ದೇ ಇರೋ ವ್ಯಕ್ತಿ ಆ ಜೆಪಿ ಈಗ ಮಗಳು ಅನ್ನೋ ಮೋಹಕ್ಕೆ ಬಿದ್ದು ಎಮೋಷನಲ್ ಫೂಲ್ ತರ ಆಡ್ತಾ ಇದ್ದಾನೆ. ವ್ರತ ಮಾಡೋದ್ ಯಾಕೆ ಹೇಳು? ದೇವ್ರ ಮೇಲಿರೋ ಭಕ್ತಿಗೆ, ಆತ್ಮದ ತೃಪ್ತಿಗೆ, ಸಂಕಟ ನಾಶಕ್ಕೆ. ಆದ್ರೆ ನಿನ್ ಮುಖದಲ್ಲಿ ಸಂಕಟದ ಛಾಯೆ ಇನ್ನೂ ಹಾಗೆ ಕಾಣಿಸ್ತಿದ್ಯಲ್ಲ. ಅದು ನನ್ನ ಜನ್ಮ ಕಂಡಿರುವಾಗ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ನೀನು ನನ್ನ ಬಾಯಿ ತುಂಬಾ ಅಮ್ಮ ಅಮ್ಮ ಅಂತ ಕರೀತ್ಯ. ಮಗಳು ಸಂಕಟದಲ್ಲಿದ್ದಾಗ ಹಾಗೆ ಹೇಗ್ ಕಳಿಸ್ಲಿ? ನಿನ್ ನೋವೇನು ಅಂತ ನನ್ನ ಹತ್ರ ಹೇಳ್ಕೊ, ಅದನ್ನ ಕರಗಿಸಿ ಕಳಿಸ್ತೀನಿ. ನಂದು ಯಾವತ್ತೂ ಕರಗ್ದಿರೋಂಥ ನೋವು, ಪರಿಹಾರನೇ ಇಲ್ದಿರೋಂಥ ಪಾಪ, ಯಾವುದೋ ಜನ್ಮದ ಶಾಪ. ಈ ಜಗತ್ತಲ್ಲಿ ಪರಿಹಾರ ಇಲ್ದೇ ಇರೋ ಸಮಸ್ಯೆನೇ ಇಲ್ಲ. ಯಾಕೆ ಚಿಂತೆ ಮಾಡ್ತೀಯಮ್ಮ? ಅಮ್ಮ, ನಾನ್ ನಿಮ್ಮನ್ನ ಅಮ್ಮ ಅಮ್ಮ ಅಂತ ಕರಿತಾ ಇದ್ದೀನಿ. ಆದ್ರೆ ನನ್ನ ಅಮ್ಮ ಅಂತ ಕರೆಯೋ ಒಂದ್ ಮಗು ಇಲ್ಲ ಅಂತಂದ್ರೆ ಹೇಗನ್ಸುತ್ತೆ ಹೇಳಿ? ನನಗಿನ್ನು ಮಗು ಆಗೋ ಸಾಧ್ಯತೆನೇ ಇಲ್ಲ ಅಮ್ಮ. ಅಷ್ಟೇ ತಾನೇ? ಅವನು ಒಲಿದ್ರೆ ಕೊರಡು ಕೊನರಿ ನಗತ್ತೆ ಅಂತ ಹೇಳ್ತಾರೆ. ನಿನ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ? ಕೊರಡು ಕೊನರ್ಬಹುದೇನೋ, ಆದ್ರೆ ನನ್ನ ಒಡ್ಲಲ್ಲಿ ಗರ್ಕೆನೇ ಚಿಗುರೋದಿಲ್ಲ. ನಾನ್ ತಾಯಿ ಆಗೋದಿಲ್ಲ. ಯಾಕಂದ್ರೆ ನನಗೆ ಗರ್ಭನೇ ಇಲ್ಲ. ಈ ಜನ್ಮದಲ್ಲಿ ನಾನು ನನ್ನ ಮಗು ಕೈಲಿ ಅಮ್ಮ ಅಂತ ಅನ್ನಿಸ್ಕೊಳ್ಳೋ ಅದೃಷ್ಟನೇ ಇಲ್ಲ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಋಣದಲ್ಲಿ ಬರ್ದಿರೋದ್ನ ಯಾರಿಂದನೂ ಕಿತ್ಕೊಳಕ್ ಸಾಧ್ಯ ಇಲ್ಲ. ಅಲ್ನೋಡು,